ಎಲ್ಲರಿಗೂ ನಮಸ್ಕಾರ. ಭಾರತದ ಒಟ್ಟು ಜನಸಂಖ್ಯೆ ಸುಮಾರು 145 ಕೋಟಿ. ಆದರೆ ಭಾರತದಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2025 ರಾಜಸ್ಥಾನ್. ಇಲ್ಲಿ ಕೆಲವೊಂದು ಸ್ಪೋರ್ಟ್ಸ್ ಇವೆಂಟ್ಗಳಿಗೆ ಅಂದ್ರೆ ಎಕ್ಸ್ಪೆಷಲಿ ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಇವೆಂಟ್ಗಳಿಗೆ ಫೈನಲ್ ಸ್ಪರ್ಧೆಯಲ್ಲಿ ಅಂದ್ರೆ ಈಟ್ಸ್ ಆಗಿರುತ್ತೆ, ಸೆಮಿಫೈನಲ್ ಅಂದ್ರೆ ಫೈನಲ್ ಇವೆಂಟ್ ಅಂತ ಬಂದಾಗ ಆ ಒಂದು ಫೈನಲ್ ಇವೆಂಟ್ ಅಲ್ಲಿ ಓಡೋದಕ್ಕೆ ಸ್ಪರ್ಧಿಗಳೇ ಇಲ್ವಾ ಅಂತ 140 ಕೋಟಿ ಜನಸಂಖ್ಯೆ ಇರುವಂತಹ ಈ ದೇಶದಲ್ಲಿ ಆ ಒಂದು ಫೈನಲ್ ಇವೆಂಟ್ ಅಲ್ಲಿ ಓಡೋಕೆ 8 ಜನ ಸ್ಪರ್ಧಿಗಳೇ ಸಿಗ್ಲಿಲ್ವಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರೋದು ನಿಜ. ಅದು ಸತ್ಯ ಕೂಡ ಹೌದು. ನೋಡಿ, ಮೆನ್ಸ್ 400 ಮೀಟರ್ ಅಡಲ್ಸ್ ನಲ್ಲಿ ಫೈನಲ್ಸ್ ನಲ್ಲಿ ಓಡಿದ್ದು ಕೇವಲ ಒಬ್ಬರೇ, ಅದು ಗುಜರಾತ್ನ ರುಚಿತ್ ಮೋರಿ ಅಂತ. ಒಬ್ಬರೇ ಓಡಿದ್ರು, ಒಬ್ಬರೇ ಫಿನಿಶ್ ಮಾಡಿದ್ರು. ಅದೇ ರೀತಿ ವುಮೆನ್ಸ್ 400 ಮೀಟರ್ ಅಲ್ಲೂ ಕೂಡ ಒಬ್ಬ ಹುಡುಗಿ ಮಾತ್ರ ಓಡಿದ್ಲು. ಅದೇ ರೀತಿ ಮೆನ್ಸ್ 5000 ಮೀಟರ್ಸ್ ಅಲ್ಲಿ ಕೇವಲ 2 ಸ್ಪರ್ಧಿಗಳು ಓಡಿದ್ರು. ಅದೇ ರೀತಿ ಯಾಮರ್ ಥ್ರೋಲ್ಲೂ ಕೂಡ ಇಬ್ಬರೇ. 400 ಮೀಟರ್ ಮೆನ್ಸ್ ಅಲ್ಲೂ ಕೂಡ ಕೇವಲ 3 ಸ್ಪರ್ಧಿಗಳು ಮಾತ್ರ ಓಡಿದ್ರು. ಯಾವುದೇ ಒಂದು ಇವೆಂಟ್ ನಲ್ಲಿ ಕೂಡ 8 ಟ್ರ್ಯಾಕ್ಗೆ 8 ಸ್ಪರ್ಧೆಗಳು ಇದ್ದಿದ್ದು ನೋಡ್ಲೇ ಇಲ್ಲ. ಒಂದು ರಿಲೇ ಒಂದು ಬಿಟ್ರೆ 8 ಟೀಮ್ಸ್. ಬೇರೆ ಯಾವುದೇ ಸ್ಪರ್ಧೆಗಳಲ್ಲೂ ಕೂಡ ಫೈನಲ್ ಇವೆಂಟ್ ನಲ್ಲಿ 8 ಟ್ರ್ಯಾಕ್ಗೆ 8 ಜನ ಇದ್ದಿದ್ದು ಕಾಣಿಸ್ಲೇ ಇಲ್ಲ. ಆಕ್ಚುಲಿ 800 ಮೀಟರ್ 1500 ಮೀಟರ್ಸ್ ಅಲ್ಲೆಲ್ಲ ಸಾಕಷ್ಟು ಜನ ಇರ್ತಾರೆ. ನಾಟ್ ಎ ಟ್ರ್ಯಾಕ್ 8 ಜನ ಅಂತಲ್ಲ, 10 ಜನ ಇರ್ಬೋದು, 20 ಜನ ಇರ್ಬೋದು, ಓಡ್ಬೋದು. ಓಕೆ, ಒಂದು ಲಾಂಗ್ ಇವೆಂಟ್ಸ್ ಅಲ್ಲಿ ಅಲ್ಲೂ ಕೂಡ ಸ್ಪರ್ಧೆಗಳೇ ಇರಲಿಲ್ಲ ಅಂದ್ರೆ ಭಾರತದ ಅಥ್ಲೆಟಿಕ್ನ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತ ನಾವು ಅನ್ಕೋಬೇಕು. ಹೇಳಿ, ಇದಕ್ಕೆ ಏನು ಮುಖ್ಯ ಕಾರಣಗಳಿರ್ಬೋದು ಅಂತ ಒಂದ್ಸಲಿ ಕಣ್ಣಾಯಿಸಿದಾಗ ಏನೋ ಈ ಸಲಿ ನಾಡಾ ಅಧಿಕಾರಿಗಳು ಅಲ್ಲೇ ಬಂದು ಟೆಸ್ಟಿಂಗ್ ಮಾಡ್ತಾ ಇದ್ರು ಅನ್ನೋ ಒಂದು ದೇಶದಿಂದ, ಎಸ್ಪೆಷಲಿ ಈ ಅಥ್ಲೆಟಿಕ್ಸ್ ನಲ್ಲಿ ಜಾಸ್ತಿ ಈ ಡೋಪಿಂಗ್ ಆಂಟಿ ಡೋಪಿಂಗ್ ಜಾಸ್ತಿ ಯೂಸ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಸಿಕ್ಕಾಕೊಳ್ತಾರೆ ಅನ್ನೋ ಭಯದಿಂದ ಸಾಕಷ್ಟು ಸ್ಪರ್ಧಿಗಳು ರಿಜಿಸ್ಟರ್ ಮಾಡಿದ್ರು ಕೂಡ ಆ ಒಂದು ಇವೆಂಟ್ ನಡೆಯುವ ಸಮಯಕ್ಕೆ ಬಂದಿಲ್ಲ ಅಂತ ಒಂದು ಕಾರಣ ಹೇಳ್ತಾ ಇದ್ದಾರೆ. ಏನೇ ಆಗಿರ್ಲಿ, ಭಾರತದ ಅಥ್ಲೆಟಿಕ್ ಅಸೋಸಿಯೇಷನ್ ಏನಿದೆ ಅವರು ಕಠಿಣ ಕ್ರಮಗಳನ್ನ ತೆಗೆದುಕೊಂಡು ಒಂದು ನ್ಯಾಷನಲ್ ಲೆವೆಲ್ ಇವೆಂಟ್ ನಡೀತಾ ಇರಬೇಕಂದ್ರೆ ಅದರಲ್ಲಿ ಭಾರತದ ಮಾನ ಮರ್ಯಾದೆ ಎಷ್ಟು ಕಳೆದಿರಬೇಡ ಈ ಒಂದು ಅಸೋಸಿಯೇಷನ್. ಅದೇ ರೀತಿ 2036 ಒಲಿಂಪಿಕ್ಸ್ ನಡೆಸಬೇಕೆಂಬ ಆಸೆ ಕೂಡ ಮೀನ್ಸ್ 2036 ಒಲಿಂಪಿಕ್ಸ್ ಬಿಡ್ ಕೂಡ ಮಾಡ್ಬೇಕಂತ ಇದೆ. ಈ ಒಂದು ವಿಜುವಲ್ಸ್, ಈ ಒಂದು ದೃಶ್ಯಗಳು ಗ್ಲೋಬಲ್ ಲೆವೆಲ್ ಅಲ್ಲಿ ವೈರಲ್ ಆದ್ರೆ ಭಾರತದ ಮಾನ ಮರ್ಯಾದೆ ಕಳೆದಂತಾಗಲ್ವಾ? ಭಾರತಕ್ಕೆ ಯಾವ ಮುಖ ನೋಡ್ಕೊಂಡು ಈ ಒಲಿಂಪಿಕ್ಸ್ ನ ಕೊಡ್ತಾರೆ ಅನ್ನೋ ಪ್ರಶ್ನೆ ಉದ್ಭವಿಸಲ್ವಾ? ಭಾರತದಲ್ಲಿ ಬರೀ ಕ್ರಿಕೆಟ್ ಅಷ್ಟೇನಾ, ಅಥ್ಲೆಟಿಕ್ಸ್ಗೆ ಮೀನ್ಸ್ ಪ್ರಿಫರೆನ್ಸ್ ಕೊಡಲ್ವಾ ಅನ್ನೋ ಕ್ವಶನ್ಗಳು ಸಾಕಷ್ಟು ಕೇಳ್ತಾ ಇರುತ್ತೆ. ಏನೇ ಹೇಳಿದ್ರು ಕೂಡ ಈ ತರ ನಡೆದಿದ್ದಂತೂ ಒಂಥರ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಈ 8 ಟ್ರ್ಯಾಕ್ಗೆ 8 ಜನ ಅಥ್ಲೆಟ್ಸ್ ಸಿಗಲ್ಲ ಅಂದ್ರೆ ಈ ಅಥ್ಲೆಟಿಕ್ ನ ಪರಿಸ್ಥಿತಿ ಭಾರತದಲ್ಲಿ ಹೇಗಿದೆ ಅನ್ನೋದನ್ನ ನಾವು ಒಂದ್ಸಲಿ ರೀಕಾಲ್ ಮಾಡ್ಕೋಬೇಕು. ಅದಕ್ಕೆ ಫಸ್ಟ್ ಕಾರಣಗಳು ಹುಡ್ಕೋಬೇಕು. ಕಾರಣಗಳು ಹುಡ್ಕೊಂಡು ಅದನ್ನ ಸಾಕಷ್ಟು ಬೇಗ ಅದನ್ನ ಸೊಲ್ಯೂಷನ್ ತಗೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ನೋಡಿ, ಇದು ಬಹಳ ರಾಂಗ್ ಮೆಸೇಜ್. ವರ್ಲ್ಡ್ ವೈಡ್ ಕೂಡ ಒಂದು ನ್ಯಾಷನಲ್ ಲೆವೆಲ್ ಇವೆಂಟ್ ನಡೀತಾ ಇರ್ಬೇಕಂದ್ರೆ ಈ ರೀತಿ ನಡೆದ್ರೆ ಒಂದು ನಮಗೆ ಮರ್ಯಾದೆ ಕಳ್ಕೊಳೋದು. ಅದರಿಂದ ಈ ಒಂದು ಆರ್ಗನೈಸರ್ಸ್ ಏನಿರ್ತಾರೆ ಅವರು ಕೂಡ ಎಚ್ಚೆತ್ಕೊಂಡು ಈ ರೀತಿ ಆಗ್ದಿರ ನೋಡ್ಕೋಬೇಕು. ಮುಂದೆ ಈ ರೀತಿ ಯಾವುದೇ ರೀತಿ ತಪ್ಪಾಗ್ದಿರ ನೋಡ್ಕೋಬೇಕಂತ ಅಷ್ಟೇ. ಜೈ ಭಾರತ್.